ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಒಂದೂರಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹಕ್ಕೆ ಒಂದು ಪುಟಾಣಿ ಗಾಯ ಆಗಿತ್ತಂತೆ. ಆ ಗಾಯ ನೋಡಿ ಇರಿಟೇಟ್ ಆಗಿ ಅದು ಈ ಗಾಯ ಮುಚ್ಕೋಬೇಕು ಬೇಗ ಅಂದ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ತನ್ನ ಸ್ಕಿನ್ ಅನ್ನ ಕಿತ್ತು ಅದ್ರ ಮೇಲೆ ಪ್ಯಾಚ್ ವರ್ಕ್ ಮಾಡ್ತಂತೆ. ಇವಾಗ ಇಲ್ಲಿ ಗಾಯ ಆಗ್ಬಿಟ್ಟಿದೆ ದೊಡ್ಡದು, ಇಲ್ಲಿಂದ ಸ್ಕಿನ್ ಕೀಳ್ತೀನಿ, ಅದ್ರ ಮೇಲೆ ಪ್ಯಾಚ್ ವರ್ಕ್ ಮಾಡ್ತೀನಿ. ಹಿಂಗೆ ಪ್ಯಾಚ್ ವರ್ಕ್ ಮಾಡ್ತಾ 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 ಪುಟಾಣಿ ಇದ್ದಿರುವಂತಹ ಗಾಯವನ್ನ ಮೈ ತುಂಬಾ ಗಾಯ ಮಾಡಿಕೊಂಡು ಸಿಂಹ ಸಾಯಕ್ ಬಿತ್ತಂತೆ. ಇದೇ ಪರಿಸ್ಥಿತಿ ಸದ್ಯ ಕರ್ನಾಟಕ ರಾಜ್ಯದ ಹಣಕಾಸಿನ ವ್ಯವಸ್ಥೆ. ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಯಾವ ಕಾಂಗ್ರೆಸ್ ಗವರ್ಮೆಂಟ್ ಫ್ರೀ ಬೀಸ್ ಅಂದ್ರೆ ಗೃಹಲಕ್ಷ್ಮಿ ಅಂತಂದ್ರು, ಗೃಹ ಜ್ಯೋತಿ ಅಂದ್ರು, ಯುವ ನಿಧಿ ಅಂದ್ರು, ಅನ್ನಭಾಗ್ಯ ಅಂದ್ರು, ಅಂದ್ರೆ ಆ ಭಾಗ್ಯಗಳ ಸರಮಾಲೆಯ ಲೆಕ್ಕಾಚಾರ ಅನ್ನೋದು ಇವತ್ತಿಗೆ ನನಗೆ ಬಗೆಹರಿದಿಲ್ಲ. ಅದರ ಒಂದು ಆಧಾರದ ಮೇಲೆ, ಜನರ ನಿರ್ಣಯದ ಮೇಲೆ ಜನರೇ ವೋಟ್ ಮಾಡಿ ಅವರನ್ನ ಆರಿಸಿರೋದು. ಅಂದ್ರೆ ಸಂವಿಧಾನಬದ್ಧವಾಗಿ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನ್ನುವಂಥದ್ದು ಇವತ್ತು ಏನ್ ಮಾಡ್ತಾ ಇದೆ ನಮ್ಮ ಹಣಕಾಸಿನ ವ್ಯವಸ್ಥೆ ಅನ್ನೋದನ್ನ ನಾವೆಲ್ಲರೂ ಕೂಡ, ನೀವು ಕಾಂಗ್ರೆಸ್ ಪರ ಆಗಿರಿ, ಬಿಜೆಪಿ ಪರ ಆಗಿರಿ, ಆಪ್ ಪರ ಆಗಿರಿ, JDS ಪರ ಆಗಿರಿ, ಯಾವುದೇ ಪಕ್ಷದ ಪರವಾಗಿರಿ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಇರಬೇಕು ಅಂಡ್ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಯಾವಾಗ ಪ್ರಜಾಪ್ರಭುತ್ವದ ಹಿತಾಸಕ್ತಿ ಅನ್ನೋದಕ್ಕೆ ವಿರುದ್ಧವಾಗಿ ರಾಜಕೀಯ ಪಕ್ಷಗಳು ತಮಗೆ ಬಂದ ಹಾಗೆ ಅವರ ನರೇಶನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಆಟ ಆಡ್ಕೊಂಡಿರ್ತಾರೆ ಅಂತಂದ್ರೆ ಎಷ್ಟು ದಿನ ಅಂತ ಮಂಗಾಗಿರಕ್ ಸಾಧ್ಯ? ಅಂದ್ರೆ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಅಂಥವರನ್ನ ಆ ಗದ್ದುಗೆಯಲ್ಲಿ ಕೂರಿಸಿರೋದೇ ನಾವು. ಅಂದ್ರೆ ಇವಾಗ ಮಂಗ ನಾವ ಅಥವಾ ಅವಾಗ ಓಟ್ ಹಾಕುವಾಗ ಅವ್ರು ಏನೇನ್ ಭರವಸೆಯನ್ನ ಕೊಟ್ರು ಅದಕ್ಕೆ ಆಸೆ ಬಿದ್ದು ಓಟನ್ನ ಹಾಕಿರ್ತಾರಲ್ವಾ. ಅಂದ್ರೆ ಸಿಚುವೇಶನ್ ಹೇಗಿದೆ ಅಂತಂದ್ರೆ ನಾವು ನಮ್ಮ ಹಣೆ ಬರಹ ಅಂತ ತಗೋಬೇಕಾ ಅಥವಾ ನಾವೇ ಬೇಕು ಅಂತ ಮಾಡ್ಕೊಂಡಿರೋ ದುರ್ಗತಿ ಅಂತ ಹೇಳ್ಕೊಳ್ಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ದ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಯಾಕೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕ್ರಿಟಿಕಲ್ ಅಂತಂದ್ರೆ ಯಾವ ಕಾಂಗ್ರೆಸ್ ಪಕ್ಷ ಅದು ಸ್ವಾತಂತ್ರ್ಯಾನಂತರದಿಂದ ಇವತ್ತಿನವರೆಗೂ ಗರೀಬಿ ಹಟಾನಾ ಹೇ ಅನ್ನೋದೇ ಅದರ ಅಜೆಂಡಾ. ಅಂದ್ರೆ ನಮ್ಮ ಸರ್ಕಾರ ಇರುವಂತದ್ದು ದಲಿತರ ಪರವಾಗಿ, ನಮ್ಮ ಸರ್ಕಾರ ಇರುವಂತದ್ದು ರೈತರ ಪರವಾಗಿ, ನಮ್ಮ ಸರ್ಕಾರ ಇರೋದು ಯಾರು ಕೆಳವರ್ಗದವರಿರ್ತಾರೆ ಅವನ್ನ ಮೇಲಕ್ಕೆ ತರಬೇಕು, ಅವರ ಕಲ್ಯಾಣವನ್ನ ಮಾಡಬೇಕು ಅನ್ನೋದನ್ನ ಹೇಳ್ಬಿಟ್ಟು ಸೆಕ್ಯುಲರಿಸಂ ಅನ್ನೋದಕ್ಕೆ ಬೇರೆದೇ ಅರ್ಥ ಕೊಟ್ಟು, ಅಂದ್ರೆ ಯಾರನ್ನೋ ಬೈಯೋದು, ಒಂದು ಧರ್ಮವನ್ನ ಆ ಧರ್ಮವನ್ನ ಅನುಸರಣೆ ಮಾಡೋರನ್ನ ಬೈಯೋದನ್ನ ಸೆಕ್ಯುಲರಿಸಂ ಅದನ್ನ ನಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಓಡಾಡ್ತಾ ಇತ್ತು. ಅಂತ ಒಂದು ರಾಜ್ಯ ಸರ್ಕಾರ ಇವತ್ತು ರೈತರ ವಿರುದ್ಧವಾಗಿರುವಂತಹ ನಿಲುವುಗಳನ್ನ ತಳೆಯುತ್ತೆ, ಜನಸಾಮಾನ್ಯರ ವಿರುದ್ಧವಾಗಿರುವಂತಹ ನಿಲುವನ್ನ ತಳೆಯುತ್ತೆ. ಅದರಲ್ಲೂ ಯಾವ SC ಹಾಗೂ ST ಆ ಒಂದು ವರ್ಗವನ್ನ ಕಲ್ಯಾಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಫಂಡ್ ಅನ್ನ ಏನು ಕಾದಿರಿಸಿ ಇಟ್ಟಲಾಗಿರುತ್ತೆ ಅದಕ್ಕೆ ಕೈ ಹಾಕಿ ತನ್ನ ಪಕ್ಷ ಯಾವ ಮ್ಯಾನಿಫೆಸ್ಟೋವನ್ನ ಕಟ್ಕೊಂಡಿತ್ತು, ನಮ್ಮ ಹತ್ರ ಫುಲ್ ಹಣ ಇದೆ, ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದೀವಿ, ನಮ್ಮ ಹತ್ರ ಅಂತಿಂತ ತಜ್ಞರಿಲ್ಲ ಅನ್ನೋದನ್ನೆಲ್ಲ ಹೇಳಿ ಇಡೀ ಕರ್ನಾಟಕ ರಾಜ್ಯದ ತುಂಬಾ ಹಣದ ಹೊಳೆಯೇ ಹರಿತಾ ಇದೆ, ಹಾಗಾಗಿ ನಾವು ಎಲ್ರಿಗೂ ಫ್ರೀ 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 ಕೊಡ್ತೀವಿ ಅನ್ನೋದನ್ನ ಹೇಳ್ಕೊಂಡಿತ್ತು. ಇವಾಗ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಫ್ರೀ ಕೊಡೋ ಸಲುವಾಗಿ ಯಾವ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು ಅಲ್ಲಿಂದ ಹಣವನ್ನ ಕೀಳೋದು, ಎಲ್ಲಿ ಆ ಒಂದು ಕಮ್ಯುನಿಟಿಯ ಉದ್ಧಾರಕ್ಕಾಗಿ ಇಟ್ಟಿರುವಂತಹ ರಿಸರ್ವ್ ಫಂಡ್ ಅಂತ ಏನಿರುತ್ತೆ, ಕಲ್ಯಾಣ ನಿಧಿ ಅನ್ನೋದು ಏನಿರುತ್ತೆ ಅದಕ್ಕೆ ಕೈ ಹಾಕ್ತಾರೆ. ಎಷ್ಟರ ಮಟ್ಟಿಗೆ 37% SC ಹಾಗೂ ST ಈ ಕಮ್ಯುನಿಟಿಯನ್ನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಇರುವಂತಹ ಟೋಟಲ್ ಫಂಡ್ ಅಲ್ಲಿ 37% ಅನ್ನ ತನ್ನ ಮ್ಯಾನಿಫೆಸ್ಟೋವನ್ನ ಫುಲ್ಫಿಲ್ ಮಾಡುವ ಸಲುವಾಗಿ ಒಂದು ಸರ್ಕಾರವಾಗಿ, ಇಲ್ಲಿ ಪಕ್ಷ ಮಾತಾಡ್ತಾ ಇಲ್ಲ ನಾನು, ಕಾಂಗ್ರೆಸ್ ಪಕ್ಷವಾಗಿ ಅದರ ಅಧಿಕಾರ ಅನ್ನುವಂಥದ್ದು, ಅದರ ಹಿತಾಸಕ್ತಿ ಅನ್ನೋದು ಬೇರೆ ಇರಬಹುದು. ಆದ್ರೆ ಒಂದು ಸರ್ಕಾರವಾದ ಮೇಲೆ ಅದಕ್ಕೆ ಜನರ ಹಿತಾಸಕ್ತಿಗೆ ಅದರ ರೆಪ್ರೆಸೆಂಟೇಷನ್ ಆಗಬೇಕಾಗಿತ್ತು. ಅಂದ್ರೆ ಒಂದು 15,000 ಕೋಟಿ ರೂಪಾಯಿಯನ್ನ ಈ ಗೃಹಲಕ್ಷ್ಮಿ, ಈ ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಹಿಂಗಿದ್ದಕ್ಕೆಲ್ಲ ಅಂದ್ರೆ ಯೂನಿವರ್ಸಲಿ ಯಾರು ಡಿಸರ್ವಿಂಗ್ ಇದ್ದಾರೆ, ಯಾರಿಗೆ ನೆಸೆಸಿಟಿ ಇದೆ ಅದನ್ನ ನೋಡದೇ ಕೊಡುವಂತಹ ರಾಜ್ಯ ಸರ್ಕಾರದ ಲಾಜಿಕ್ ಅನ್ನೋದು, ಮ್ಯಾಥ್ಸ್ ಅನ್ನೋದು, ಫೈನಾನ್ಸ್ ಅನ್ನೋದು ಯಾರಿಗೆ ಅರ್ಥ ಆಗಿದೆ ದಯವಿಟ್ಟು ಲೆಟ್ ಮಿ ನೋ. ಕಾಂಗ್ರೆಸ್ ಸರ್ಕಾರ ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಇವಾಗ ಯಾವ ಸಂವಿಧಾನ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದ್ದಂತಹ ಆ ಒಂದು
ಕಲ್ಯಾಣ ನಿಧಿ ಅನ್ನುವಂಥದ್ದೇನಿದೆ ಅದಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಯಾವುದೇ ಆಲೋಚನೆ ಮಾಡೋದಿಲ್ಲ. ನನಗೆ ಇಲ್ಲಿ ಕೇವಲ ದಲಿತರು ಅಂತ ಅಲ್ಲ, ಯಾರ್ಯಾರು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಾರಲ್ವ, ಇರ್ರೆಸ್ಪೆಕ್ಟಿವ್ ಆಫ್ ದರ್ ಕಾಸ್ಟ್, ಅಂಥವರಿಗೆ ಏನ್ ಸಹಾಯವನ್ನ ಕೊಡೋಕಾಗತ್ತೆ ನಾವೆಲ್ಲರೂ ಕೂಡ ಕೊಡಬೇಕು. ಗೌರ್ಮೆಂಟ್ ಕಡೆಯಿಂದ ಅಂತ ಕೆಲಸ ಆಗ್ಬೇಕು. ಆದ್ರೆ ಈ ಗೃಹ ಜ್ಯೋತಿ ಅಥವಾ ಗೃಹಲಕ್ಷ್ಮಿ ಯುವ ನಿಧಿ ಅನ್ನೋದ್ರಲ್ಲಿ ಯೂನಿವರ್ಸಲಿ ಕೊಡ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗಿ. ಅಂದ್ರೆ ಈ ಗೃಹ ಜ್ಯೋತಿಯಲ್ಲಿ ಯಾರ್ಯಾರು ಡಿಸರ್ವಿಂಗ್ ಇದ್ದಾರೆ ಅದನ್ನ ಕಮ್ಯುನಿಟಿ ಅನ್ನೋದನ್ನ ಬಿಟ್ಟು ಕೊಟ್ಟಿದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದು ಅಪ್ಲಿಫ್ಟ್ಮೆಂಟ್ ಅಂತ ತಿಳ್ಕೊಳ್ಬಹುದಿತ್ತು. ಆದ್ರೆ ಎಲ್ಲರನ್ನ ಓಲೈಕೆ ಮಾಡ್ತೀವಿ, ಅಧಿಕಾರವನ್ನ ಹಿಡಿಯೋ ಸಲುವಾಗಿ ನಾವು ಏನ್ ಬೇಕಾದ್ರೂ ರಾಜ್ಯ ಬೇಕಾದ್ರೂ ಮಾರಾಟ ಮಾಡ್ತೀವಿ ಅನ್ನುವಂಥದ್ದಿದೆ ಅಲ್ವಾ. ಹಾಗೆ ಆ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೇನು ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕಿತ್ತು ಅದೆಲ್ಲದ್ರಿಂದ ಹಣವನ್ನ ತೆಗೆದು ಕೊಡ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವ್ರು ಯಾರು ಕೂಡ ಅವ್ರವರ ಜೇಬಿಂದ ತೆಗೆದು ಕೊಡ್ತಾ ಇರೋದಿಲ್ಲ. ಸಿದ್ದರಾಮಯ್ಯ ಇರಬಹುದು ಅಥವಾ DK ಶಿ ಅವ್ರು ಇರಬಹುದು, ಯಾರೇ ಇರಬಹುದು, ಅವ್ರು ಯಾರು ಅವರ ಜೇಬಿಂದ ತೆಗೆದು ನಿಮ್ಗೆ ಫ್ರೀ ಬಿಯನ್ನ ಕೊಡ್ತಾನೆ ಇಲ್ಲ. ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕು, ಇಫ್ ಸಂಬಡಿ ಇಸ್ ಗಿವಿಂಗ್ ಸಮಥಿಂಗ್ ಫ್ರೀ ಟು ಯು, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತಂದ್ರೆ ಯು ಆರ್ ದ ಪ್ರಾಡಕ್ಟ್. ಈ ಪ್ರಪಂಚದಲ್ಲಿ ಫ್ರೀ ಅನ್ನುವಂಥದ್ದು ಏನೂ ಇಲ್ಲ, ಪ್ರತಿಯೊಂದಕ್ಕೂ ಒಂದು ಬೆಲೆ ಇರುತ್ತೆ. ಅದು ನೀವು ಕೊಟ್ಟಿಲ್ಲ ಅಂತಂದ್ರೆ ನೀವೇ ಆ ಪ್ರಾಡಕ್ಟ್ ಆಗಿರ್ತೀರ. ಆ ಕಾರಣಕ್ಕೋಸ್ಕರ ನಿಮಗೆ ಫ್ರೀ ಅಂತ ಹೇಳ್ಬಿಟ್ಟು ಕೊಂಡುಕೊಂಡಿದ್ದೇನು ನಿಮ್ಮ ಓಟು. ಈಗ ಎಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಿತ್ತು, ಎಲ್ಲಿ ರೋಡ್ ಆಗ್ಬೇಕಿತ್ತು, ಎಲ್ಲಿ ಜನಕಲ್ಯಾಣ ಅನ್ನುವಂಥದ್ದಾಗ್ಬೇಕಿತ್ತು, ಎಲ್ಲಿ ಹಿಂದುಳಿದ ವರ್ಗದ ಅಭಿವೃದ್ಧಿ ಅನ್ನೋದಾಗ್ಬೇಕಿತ್ತು, ಅದು ಎಲ್ಲವೂ ಮಕಾಡೆ ಮಲಗಿದೆ. ಅದು ಎಲ್ಲದರ ಫಂಡ್ ಎಲ್ಲಿ ಹೋಗ್ತಾ ಇದೆ, ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ? 15,000 ಕೋಟಿ ರೂಪಾಯಿ, 15,000 ಕೋಟಿ ರೂಪಾಯಿ. ಅಂಡ್ ಇದು ನನ್ನ ಪ್ರಕಾರ ಅಂದ್ರೆ ಪ್ರೀವಿಯಸ್ ಏನ್ ಮಂತ್ ಅಲ್ಲಿ ಕೊಟ್ಟಿರುವಂತಹ ಭಾಗ್ಯ ಯೋಜನೆ ಇದೆ ಅಲ್ವಾ, ಅದರದ್ದ ಫುಲ್ಫಿಲ್ಮೆಂಟ್ ಇವಾಗ ನೆಕ್ಸ್ಟ್ ಜೂನ್, ಜುಲೈ, ಆಗಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಇನ್ನು ಯಾವ್ಯಾವ ಫಂಡ್ಗೆ ಕೈ ಹಾಕ್ತಾರೆ ಅನ್ನೋದು ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ಯಾವ ಲಾಜಿಕ್? ಈ ಒಂದು ಫ್ರೀ ಬಿ ಅನ್ನ, ಈ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿರುವಂತಹ ಮಹಾನ್ ತಜ್ಞ ಯಾರು? ಆರ್ಥಿಕ ತಜ್ಞ. ಹಾಗೆ ಕೆಲವೊಂದು ಸತಿ ಒಂದು ಮಾತನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ ಅಂತಾನೆ ತಿಳ್ಕೋಣ, ಅದನ್ನ ಫುಲ್ಫಿಲ್ ಮಾಡೋಕ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗಿದೆ. ಇದನ್ನ ಫುಲ್ಫಿಲ್ ಮಾಡಕ್ ಹೋದ್ವಿ ಅಂತಂದ್ರೆ ನಾವು ಅಭಿವೃದ್ಧಿ ಕೆಲಸವನ್ನ ಕೈ ಬಿಡ್ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ನಾವಿದನ್ನ ರೀಕನ್ಸಿಡರ್ ಮಾಡೋದನ್ನ ರಾಜ್ಯದ ಜನತೆ ಒಪ್ಕೊಳ್ಬೇಕು, ನಮಗೆ ಮಾರ್ಗದರ್ಶನವನ್ನ ಕೊಡ್ಬೇಕು, ನಮ್ಮ ಸಪೋರ್ಟ್ಗೆ ಇರಬೇಕು ಅನ್ನೋದನ್ನ ಕನ್ಫೆಸ್ ಮಾಡಿ ಜನರ ಹತ್ರ ಮಾಫಿ ಕೇಳಿ, ಯಾರು ಡಿಸರ್ವಿಂಗ್ ಇರ್ತಾರೆ, ಯಾರು ನಿಜವಾಗಿ ಆ ಒಂದು ಯೋಜನೆಯ ಹಕ್ಕುದಾರರಿರ್ತಾರೆ ಅಂಥವರಿಗೆ ಮಾತ್ರ ಇದರ ಫಲಾನುಫಲವನ್ನ ಅನುಭವಿಸುವಂತಹ ಒಂದು ರೀಕನ್ಸೈನ್ಮೆಂಟ್ ಯಾಕೆ ಮಾಡಲ್ಲ ಗೌರ್ಮೆಂಟ್? ಮಾಡಕ್ಕಾಗಲ್ವಾ ಗೌರ್ಮೆಂಟ್ ಹತ್ರ? ಡೆಫಿನೆಟ್ಲಿ ಆಗುತ್ತೆ. ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ಮ ಮಹಾಭಾರತದಲ್ಲಿ ಭೀಷ್ಮ ಮಾಡಿರುವಂತ ಒಂದು ಪ್ರತಿಜ್ಞೆ ಇತ್ತಲ್ವಾ, ನಾನು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ಕುರುವಂಶವನ್ನ ಬಿಟ್ಟು ಈ ಒಂದು ಸಿಂಹಾಸನದ ದಾಸನಾಗಿ ಇರುವಂತದ್ದೇ ನನ್ನ ಪ್ರತಿಜ್ಞೆ ಅನ್ನೋದನ್ನ ಭೀಷ್ಮ 1 ಸೆಕೆಂಡ್ಗೆ ಚೇಂಜ್ ಮಾಡಿ, ನಾನು ಧರ್ಮದ ಪರವಾಗಿ ಇರಬೇಕು, ಎಲ್ಲಿ ಅಧರ್ಮ ಇದೆ ಅಂಥದ್ರಲ್ಲಿ ನನ್ನ ಪ್ರತಿಜ್ಞೆ ಅನ್ನೋದು ಮುರಿದೋದ್ರೂ ಪರವಾಗಿಲ್ಲ, ಧರ್ಮದ ಪರವಾಗಿ ಇರುವಂಥದ್ದೇ ನಿಜವಾದ ಪ್ರತಿಜ್ಞೆ ಅನ್ನೋದು ಸರಿಯಾದ ಸಮಯದಲ್ಲಿ ಭೀಷ್ಮನಿಗೆ ರಿಯಲೈಸ್ ಆಗಿತ್ತು ಅಂತಂದ್ರೆ ಬಹುಶಃ ಮಹಾಭಾರತ ಅನ್ನುವಂಥದ್ದು ನಡೀತಾನೆ ಇರಲಿಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರದ ಹತ್ರ ಇಂಥದ್ದೊಂದು ಆಪ್ಷನ್ ಇದೆ. ಪ್ರತಿಜ್ಞೆ ಮನೆ ಹಾಳಾಗೋಗ್ಲಿ, ನಾವೇನೋ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಆಗಿದೆ, ನಮ್ಮ ಹತ್ರ ಅದನ್ನ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ನಾವು ರಾಜ್ಯವನ್ನ ಮಾರಾಟ ಮಾಡಕ್ಕೆ ರೆಡಿ ಇಲ್ಲ, ಕನ್ನಡಿಗರು ಎಲ್ಲರ ಹತ್ರ ನಾವು ಕ್ಷಮೆ ಕೋರ್ತಾ ಇದ್ದೀವಿ, ಇದನ್ನ ರೀಕನ್ಸಿಡರ್ ಮಾಡ್ತೀವಿ, ಯಾರು ನಿಜವಾದ ಫಲಾನುಭವಿಗಳು ಅಂತ ಇರ್ತಾರೆ ಅಂಥವರಿಗೆ ನಾವು ಇಂಥ ಯೋಜನೆಗಳನ್ನ, ಭಾಗ್ಯಗಳನ್ನ ಕೊಡ್ತೀವಿ. ಬಾಕಿ ಯಾರಿಗೆ ತಾಕತ್ತಿದೆ, ಆರ್ಥಿಕವಾಗಿ ಸದೃಢರಾಗಿದ್ದೀರಾ, ಮ್ಯಾನೇಜಬಲ್ ಇದ್ದೀರಾ ಅಂಥವರು ಇಂಥದ್ದಕ್ಕೆ ಫಲಾನುಭವ ಅನ್ನೋದನ್ನ ಕಾಯ್ಕೊಂಡು ಕೂರ್ಬೇಡಿ. ನೀವು ನಿಮ್ಮ ಇನ್ಕಮ್ ಹತ್ರ ಆಲೋಚನೆ ಮಾಡಿ ಅಂತ ಯಾಕೆ ರಾಜ್ಯ ಸರ್ಕಾರ ಹೇಳೋದಿಲ್ಲ? ಹೇಳ್ತು ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಏನಾಗಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಗೊಂದಲ. ಅಂದ್ರೆ ಇಲ್ಲಿ ಯಾವುದೇ ಪಕ್ಷ ಇರ್ಲಿ, ನೀವು ಬಿಜೆಪಿ ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಆಪ್ ತಗೊಳ್ಳಿ, JDS ತಗೊಳ್ಳಿ, ಎಂಥವ್ರನ್ನೇ ತಗೊಳ್ಳಿ, ಇವ್ರು ಯಾರು ಕೂಡ ಬಡವರು, ರೈತರು, ಮತ್ತೊಂದು ಮರದೊಂದು ಇದು ಭಾಷಣಕ್ಕೆ, ಕ್ಯಾಮ್ರಾಗೆ ಸೀಮಿತವೇ ಹೊರತು ಪ್ರತಿಯೊಬ್ಬರ ಅಜೆಂಡಾ ತಿರುಗೋದು ಅಧಿಕಾರದ ಸುತ್ತ ಮಾತ್ರ. ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ಆಯ್ತಾ, ಈ JDS BJPಯ ಬಿ ಟೀಮ್ ಅಂತ. ಬಟ್ ನನಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಪರಿಸ್ಥಿತಿ ಹಾಗೂ ಈ ರಾಜ್ಯದ ಅಪೋಸಿಷನ್ ಪಾರ್ಟಿ ಅಂತ ಏನಿದೆ BJP, ಸೋ ಕಾಲ್ಡ್ ಅಪೋಸಿಷನ್, ಅವರಿಬ್ಬರ ಬಿಹೇವಿಯರ್ ಅನ್ನ ನೋಡ್ತಾ ಇದ್ರಿದಲ್ಲ, ಸ್ಟೇಟ್ BJP ಈಸ್
ಕಾಂಗ್ರೆಸ್ನ ಬಿ ಪಾರ್ಟಿ. ಯಾಕೆ ಹೇಳಿ? ಸ್ವಲ್ಪ ದಿನದ ಹಿಂದೆ ಈ ನಂದಿನಿ ಹಾಲಿನ ರೇಟ್ ಜಾಸ್ತಿ ಮಾಡಿತ್ತಲ್ವಾ ಗೌರ್ಮೆಂಟ್. ಅವಾಗ 2 ರೂಪಾಯಿಯನ್ನು ಜಾಸ್ತಿ ಮಾಡಿ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ, ಹಾಗಾಗಿ ನಾವು 2 ರೂಪಾಯಿ ಜಾಸ್ತಿ ನಿಮಗೆ ಚಾರ್ಜ್ ಮಾಡ್ತೀವಿ, ಸ್ವಲ್ಪ ಹಾಲು ಜಾಸ್ತಿ ಹಾಕ್ತೀವಿ, ನಿಮಗೆ ಬೇಕೋ ಬೇಡವೋ ಅದು ಸೆಕೆಂಡ್ರಿ, ನಮಗೆ ಗೊತ್ತಿಲ್ಲ ಅದು, ಬಟ್ ನಾವು ಹಾಲು ಜಾಸ್ತಿ ಕೊಡ್ತೀವಿ ನಿಮ್ಗೆ, ನೀವು 2 ರೂಪಾಯಿ ಜಾಸ್ತಿ ಕೊಡ್ಬೇಕು. ಇದೊಂಥರ ಹೊಸ ಲಾಜಿಕ್ ಆಯ್ತಾ? ಹಂಗೆ ಹೇಳಿದ್ರು. ಆ 2 ರೂಪಾಯಿ ಜಾಸ್ತಿ ತಗೊಂಡು ಹೋಗ್ಲಿ, ಯಾರದ್ರ ಕಷ್ಟಪಟ್ಟು ಆ ಹೈನುಗಾರಿಕೆಯನ್ನ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಕೊಡ್ತಿದಾರ? ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಿರ್ಲಿಲ್ಲ. ಅವಾಗ ರೊಚ್ಚಿಗೆದ್ದಿದ್ರು ನಮ್ಮ ಬಿಜೆಪಿಯ ಕೆಲವೊಂದಷ್ಟು ನಾಯಕರು. ಏನು ಕ್ಯಾಮ್ರಾ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳಿಗೇನು, ಪ್ಲಕಾರ್ಡ್ ಹಿಡ್ದಿದ್ದೇನು, ಫೋಟೋ ಪ್ರೊಟೆಸ್ಟ್ ಮಾಡಿದ್ದೇನು, ಬಿಡಲ್ಲ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಆಗಿ ಪರಿವರ್ತನೆ ಆಗಿದ್ದೇನು, ಇವತ್ ಯಾರು ಕೂಡ ಮಾತಾಡ್ತಾ ಇಲ್ಲ. ಇವಾಗ ಇನ್ನೊಂದು ಹೊಸ ಲಾಜಿಕ್, ಈ ಲಾಜಿಕ್ ನಿಮ್ಗೆ ಅರ್ಥ ಆದ್ರೆ ನನಗೂ ಹೇಳಿ ದಯವಿಟ್ಟು. ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿರೋದ್ರ ಸಲುವಾಗಿ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಈ ಪ್ರೊಡಕ್ಷನ್ ಅನ್ನೋದು ಎಲ್ಲಿ ಜಾಸ್ತಿ ಇರುತ್ತಲ್ವ ಅಲ್ಲಿ ಡಿಮಾಂಡ್ ಕಡಿಮೆ ಆಗುತ್ತೆ. ಆ ಲಾಜಿಕ್ನ ಮೇಲೆ ರಾಜ್ಯ ಸರ್ಕಾರದ ಪ್ರಕಾರ ಹಾಲು ಜಾಸ್ತಿ ಇದೆ ಅಪ್ಪ, ಹಂಗಾಗಿ ನಾವು ನಿಮ್ಗೆ 2 ರೂಪಾಯಿ ಕಡಿಮೆನೆ ಕೊಡೋದು, ನಾವು ಕೊಡಲ್ಲ ನಿಮ್ಗೆ ಎಕ್ಸ್ಟ್ರಾ ಅಂತ. ಸೊ ಇವಾಗ ರೈತರು ಕೂಡ, ಅಂದ್ರೆ ಯಾರು ಹೈನುಗಾರಿಕೆಯನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ರು, ಅವ್ರಿಗೆ ಏನಪ್ಪಾ ಅಂತಂದ್ರೆ ಇದು ಏನ್ ಲಾಜಿಕ್, ಏನ್ ಮ್ಯಾಥ್ಸ್ ಇದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಹಾಲ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂತ ಜನರ ಹತ್ರ ನೀವು 2 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಿದ್ದೀರಾ ಅಂತಂದ್ರೆ ಅದು ನ್ಯಾಯಬದ್ಧವಾಗಿ ಯಾರಿಗೆ ಹೋಗ್ಬೇಕು? ಆ ರೈತರಿಗೆ ಹೋಗ್ಬೇಕು, ಆ ಹೈನುಗಾರಿಕೆಯಲ್ಲಿ ಇನ್ವಾಲ್ವ್ ಆಗಿರಿಗೆ ಹೋಗ್ಬೇಕು. ಬಟ್ ಅವರಿಗೆ 2 ರೂಪಾಯಿ ಕಡಿಮೆ ಕೊಡ್ತಾರಂತೆ, ಅವರ ಯಾವುದೇ ಎಕ್ಸ್ಟ್ರಾ ಕನ್ಸಿಡರೇಷನ್ ಇರೋದಿಲ್ಲ. ಏನಕ್ಕೆ? ಹಾಲ್ ಜಾಸ್ತಿ ಆಗಿದೆ. ಯಾವ ಲಾಜಿಕ್ ಇದು? ನನಗೆ ಈ ಲಾಜಿಕ್ ಯಾರಿಗಾದ್ರೂ ಅರ್ಥ ಆದ್ರೆ ಕರೆಕ್ಟ್ ಆಗಿ, ಲಾಜಿಕಲ್ ಸೆನ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ, ಸೈಂಟಿಫಿಕಲಿ ಏನಾದ್ರೂ ಅರ್ಥ ಆಗುತ್ತೆ ಅಂತಂದ್ರೆ ನನ್ನ ಪ್ರಕಾರ ಅದು ನಿರ್ಮಲಾ ಸೀತಾರಾಮನ್ ಅವರಿಗೆ ಮಾತ್ರ. ಯಾಕೆಂತಂದ್ರೆ ಅವ್ರದ್ದು ಇದೇ ಲಾಜಿಕ್. ನೀವು ಇನ್ಕಮ್ ಜಾಸ್ತಿ ಮಾಡ್ಕೊಳ್ತೀರಾ, ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ನಿಮ್ಗೆ ಟ್ಯಾಕ್ಸ್ ಕಮ್ಮಿ ಆಗ್ಬೇಕು ಅಂತಂದ್ರೆ ನೀವು ಎಲ್ಲಿರ್ತೀರೋ ಅಲ್ಲೇ ಇರಿ, ನಿಮ್ದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಡ. ಇನ್ಕಮ್ ಜಾಸ್ತಿ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಟ್ಯಾಕ್ಸ್ ಮೂಲಕ ಅದನ್ನ ಮಿಡ್ಲ್ ಕ್ಲಾಸ್ ಅನ್ನ ಎಲ್ಲಿ ಹೆಂಗೆ ಮಟ್ಟ ಹಾಕ್ಬೇಕು ಅನ್ನೋದೇ ಲಾಜಿಕ್ ಅಂತ ಅನ್ಕೊಳ್ತೀನಿ ನಾನು ಇದನ್ನ. ಈ ಕಾಂಗ್ರೆಸ್ ಯಾವುದು ನಾವು ರೈತರ ಪರ ಅಂತ ಹೇಳ್ತಾ ಇದ್ರಲ್ವಾ, ಯಾವ ಲೆಕ್ಕದಲ್ಲಿ ರೈತರ ಪರ ನೀವು? ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಹೇಳೋದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್. ಈ ಬಿಜೆಪಿ ಅವರು ಈ JDS ನವರು ಇಬ್ರು ಸೇರ್ಕೊಂಡು ಅವ್ರದ್ದೇ ಬೇಕಾಗಿರುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಹಿಂಗಿದ್ದೆಲ್ಲ ಮಾತಾಡ್ತಾ ಇರೋವಾಗ ಒಂದ್ ಅರ್ಥ ಮಾಡ್ಕೊಳ್ಳೋಣ. ಈ ರಾಷ್ಟ್ರ ಮಟ್ಟದಲ್ಲಿ ಯಾರ್ದಾದ್ರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇವಾಗ ಮುಂದಾಳತ್ವ ಅಂತ ಹೇಳ್ಬಿಟ್ಟು ಅಂದ್ರೆ ಮುಖವಾಣಿ ಅವರಷ್ಟೇ, ಬಟ್ ಅಧಿಕಾರ ಅವರ ಕೈಯಲ್ಲಿ ಏನೂ ಇರೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದುಳಿದ ವರ್ಗವನ್ನ ಸೇರಿದ್ರು ಕೂಡ ಹೆಸರಿಗೆ ಮಾತ್ರ ಅದು. ಆದ್ರೆ ಅವರ ಲೈಫ್ ಸ್ಟೈಲ್ ಇರಬಹುದು, ಅಥವಾ ಅವರು ಬೆಳೆದು ಬಂದಿರುವಂತಹ ರೀತಿ ಇರಬಹುದು, ಅಧಿಕಾರವನ್ನ ವಹಿಸ್ಕೊಂಡಿರೋದಿರ್ಬೋದು, ಅಥವಾ ಅವರ ಫ್ಯಾಮಿಲಿ ಅವ್ರು ಹೇಗಿದ್ದಾರೆ ಅನ್ನೋದನ್ನ ನೋಡಿದ್ರೆ ಯಾರೂ ಕೂಡ ಹಿಂದುಳಿದವರಲ್ಲ. ಇಂಥ ಒಂದು ಕಮ್ಯುನಿಟಿಯಿಂದ ಬಂದಿರುವಂತಹ ನಾಯಕರು ನಮ್ಮ ಕಮ್ಯುನಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀರಲ್ವಾ? ನಿಮಗಿವಾಗ ಅರ್ಥ ಆಗ್ಬೇಕು, ಯಾವುದೇ ಕಮ್ಯುನಿಟಿಯ ನಾಯಕ ಅವರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾನೆ ಅಂತ ಇದ್ದಿದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ಗೌರ್ಮೆಂಟ್ ಅನ್ನ ವಿರುದ್ಧ ಹಾಕೊಳ್ಬೇಕಿತ್ತು. ಯಾಕ್ರಪ್ಪ SC/ST ಕಲ್ಯಾಣ ನಿಧಿಯನ್ನ ನಿಮಗೇನ್ ಹಂಗಾದ್ರೆ ಕೇಳೋರು ಯಾರು ಇಲ್ವಾ? ನನ್ನ ಕಮ್ಯುನಿಟಿಯ ಸಲುವಾಗಿ, ಅದರ ಅಭಿವೃದ್ಧಿಯ ಸಲುವಾಗಿ ಇಟ್ಟಿರುವಂತಹ ಹಣ, ಅದು ಸಂವಿಧಾನಬದ್ಧವಾಗಿ ರಿಸರ್ವ್ ಫಂಡ್, ಅದು ಕೊಡಂಗಿಲ್ಲ. ಅದರಿಂದ ಏನು ಕೆಲಸನೇ ಇಲ್ಲಪ್ಪ ಮಾಡಕ್ಕೆ ಅದರಲ್ಲಿ ಅಂತಂದ್ರೂ ಕೂಡ ಯು ಶುಡ್ ರಿಸರ್ವ್ ದಟ್ ಫಂಡ್ ಕಾನ್ಸ್ಟಿಟ್ಯೂಷನಲಿ. ಆದ್ರೆ ಯಾರು ಮಾತಾಡ್ತಾ ಇಲ್ಲ ಇವಾಗ. ಅಂಡ್ ಈ ಮಠಾಧೀಶರು, ಸೋ ಕಾಲ್ಡ್ ಮಠಾಧೀಶರು ಅಂತ ಯಾರ್ಯಾರು ಇರ್ತಾರಲ್ವಾ, ಇವರು ನಮ್ಮ ಕಮ್ಯುನಿಟಿಯವರು, ಇವರೊಬ್ರು ನಮ್ಮ ಅಧಿಕಾರವನ್ನ ವಹಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ದೆಲ್ಲ ಮಾತಾಡೋರು ಇರ್ತಾರಲ್ವಾ, ಅಂಥ ಮಠಾಧೀಶರನ್ನೆಲ್ಲ ನಂಬ್ಕೊಂಡು ನೀವು ವೋಟ್ ಹಾಕೋರು ಇರ್ತಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮಠಾಧೀಶ ಆಗಿರ್ಲಿ, ಅಥವಾ ಅವ್ರನ್ನ ಸಪೋರ್ಟ್ ಮಾಡುವಂತಹ ಯಾವುದೇ ಜನ ಇರ್ಲಿ, ಅಥವಾ ಆ ಮಠಾಧೀಶರನ್ನ ಅವರ ಹೆಗಲ ಮೇಲೆ ಇಟ್ಕೊಂಡು ಗುಂಡೊಡಿತಾ ಇರ್ತಾರಲ್ವಾ, ಅಂತ ಜನನಾಯಕರು ಇರ್ಲಿ, ಅವ್ರು ಯಾರಿಗೂ ಕೂಡ ಅವರ ಕಮ್ಯುನಿಟಿನೂ ಲೆಕ್ಕ ಅಲ್ಲ, ಅವರ ಜಾತಿನೂ ಲೆಕ್ಕ ಅಲ್ಲ, ಅವರ ಹಿನ್ನೆಲೆನೂ ಲೆಕ್ಕ ಅಲ್ಲ. ಲೆಕ್ಕ ಅಂತಂದ್ರೆ ನಾನ್ ಎಷ್ಟು ದುಡ್ಡು ಮಾಡ್ಲಿ, ನಾನ್ ಹೆಂಗ್ ಆರಾಮಾಗಿರ್ಲಿ, ನಾನ್ ಹೆಂಗ್ 5 ವರ್ಷ ಅಧಿಕಾರದಲ್ಲಿ ಇರ್ಲಿ, ನಾನ್ ಹೆಂಗ್ ಬೇರೆಯವ್ರ ಮೇಲೆ ಗೂಬೆ ಕೂರ್ಸ್ಲಿ, ನಾನ್ ಹೆಂಗೆ ಪ್ರತಿಪಕ್ಷವನ್ನ ಇಲ್ಲಿ ಅಲ್ಲಗಳಿಲಿ, ನಾನ್ ಹೆಂಗೆ 2 ಪಾರ್ಟಿ ಮಧ್ಯ ಫಿಟ್ಟಿಂಗ್ ಮಾಡಿಡ್ಲಿ. This is the only agenda of almost all the leaders. Not every leader, almost all leaders. ಈಗ
ಈ ಸಮಸ್ಯೆ ಇದು ಅಂತ ಗೊತ್ತಾದ್ಮೇಲೆ ಇವಾಗ ನಾನು ನೀವು ಎಲ್ಲ ಸಾಮಾನ್ಯ ಜನ ಆಗಿ ಯಾವಾಗ್ಲೂ ಜನನಾಯಕರನ್ನ ಬೈಯೋದು, ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಅವರ ಬಿ ಟೀಮು, ಇವರ ಬಿ ಟೀಮ್. ಸೀರಿಯಸ್ಲಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇವತ್ತು ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಇನ್ ಎವ್ರಿ ಸೆನ್ಸ್, ಹಣಕಾಸು ಇರಬಹುದು ಅಥವಾ ಯಾವುದೇ ಕೇಸಸ್ ಇರಬಹುದು. ಈ ಜೂನ್ ತಿಂಗಳಲ್ಲಿ ಆಗಿರುವಂತ ಆಲ್ಮೋಸ್ಟ್ ಯಾವ್ಯಾವ ಕೇಸಸ್ ಬಗ್ಗೆ ಕೇಳಿದೀವಿ ಅಂತಂದ್ರೆ ಅದು ಸೆಲೆಬ್ರಿಟಿಗಳ ಡಿವೋರ್ಸ್ ಇಂದ ಹಿಡಿದು, ಅಫೇರ್ ಇಂದ ಹಿಡಿದು, ಯಡಿಯೂರಪ್ಪ ಅವರ ಪೋಕ್ಸೋ ಕೇಸಿಂದ ಹಿಡಿದು, ಈ JDS ನ 2 ಜನ ಇದಾರಲ್ವಾ ಕುಲ ತಿಲಕರು, ಅಣ್ಣ ತಮ್ಮ, ವಿಕೃತಿನೇ ಅವರೊಳಗೋ ಅವರೇ ವಿಕೃತಿ ಒಳಗೋ, ಹಿಂಗಿದ್ದು ಒಂದಂದ್ರೆ ಕಳ್ಳ ಮಳ್ಳ ಸುಳ್ಳ 3 ಪಕ್ಷಗಳ ಪಾತ್ರ ಏನಪ್ಪಾ ಅಂತಂದ್ರೆ ಕಳ್ಳ ಮಳ್ಳ ಸುಳ್ಳ. 3 ಜನ ಸೇರ್ಕೊಂಡ್ಬಿಟ್ಟು ಅಧಿಕಾರಕ್ಕಾಗಿ ಅವರವರ ವಿಲಾಸಿ ಜೀವನಕ್ಕಾಗಿ ಏನ್ ಮಾಡ್ತಿದ್ದಾರೆ. ಇವ್ರನ್ನ ಎಲೆಕ್ಟ್ ಮಾಡಿರುವಂತಹ ಜನ ಅವರಿಗೆ ಅವರು ಏನ್ರಲ್ಲಿ ಹೊಡ್ಕೋಬೇಕು ಅಂತ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ನಾನು ಸರ್ಕಾಸ್ಟಿಕ್ ಆಗಿ ಹೇಳೋದಲ್ಲ ಇದು. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಯಾಕೆ ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ಬಹಳಷ್ಟು ಜನ ಆಯ್ತಾ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಪಕ್ಷ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ, ಮತ್ತೊಂದ್ ಸರಿ ಇಲ್ಲ, ಮರ್ದೊಂದ್ ಸರಿ ಇಲ್ಲ, ನಾವೆಲ್ಲರೂ ಕೂಡ ಎಲ್ಲರನ್ನು ಜಡ್ಜ್ ಮಾಡ್ತೀವಿ, ಜಡ್ಜ್ ಮಾಡಬಹುದು. ಬಟ್ ಅಲ್ಟಿಮೇಟ್ಲಿ ಒಂದ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡ್ಲೇಬೇಕು. ಇವ್ರೆಲ್ಲರನ್ನ ಆಯ್ಕೆ ಮಾಡಿದ್ದು ಯಾರು? ಕೆಲವು ಜನ ಹೇಳ್ತಾರೆ ಆಯ್ತಾ, ಕೆಲವೊಂದಷ್ಟು ಮೀಡಿಯಾದಲ್ಲೂ ನೀವು ಕೇಳಿಸ್ಕೊಂಡಿರ್ತಾರ, ಇವ್ರು ಸರಿ ಇಲ್ಲ ರೀ, ಸಿದ್ದರಾಮಯ್ಯ ಸರಿ ಇಲ್ಲ, ಯಡಿಯೂರಪ್ಪ ಸರಿ ಇಲ್ಲ, ಕುಮಾರಸ್ವಾಮಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, 1000 ಮಾತಾಡ್ತೀವಿ. ಬಟ್ ಅವ್ರು ಯಾಕೆ ಸರಿ ಇಲ್ಲ? ನಾನು ಈ ತರದ್ದು ಅದೇ ರಾಗ ಅದೇ ಹಾಡು ಅನ್ನೋ ತರದ ಸೊಲ್ಯೂಷನ್ ಅನ್ನ ಹೇಳೋದು ಇಲ್ಲ, ಕೇಳೋದು ಇಲ್ಲ. ಯಾಕೆ ಗೊತ್ತಾ? ನನ್ನ ಪ್ರಕಾರ ಸೊಲ್ಯೂಷನ್ ಅನ್ನುವಂಥದ್ದು ನಮ್ಮಿಂದ ಶುರುವಾಗಬೇಕು. ಕರ್ನಾಟಕದ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ ಇವತ್ತಿಗೆ, ಎಸ್ಪೆಷಲಿ ಈ ಬಾಕಿ ಎಲ್ಲ ಕೇಸು ಇಂಡಿವಿಜುವಲ್ ಲೆವೆಲ್ ಆಯ್ತು ಅಂತಂದ್ರೆ, ಬಟ್ ಹಣಕಾಸಿನ ವಿಚಾರ ಅನ್ನುವಂಥದ್ದು ದಿಸ್ ಇಸ್ ವೆರಿ ಸೀರಿಯಸ್ ಬಿಸ್ನೆಸ್. ನಿಮ್ಮ ಹಣ, ಅದು ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ನ ಹಣ. ಅಂಥದ್ದನ್ನ ಫ್ರೀ ಅಂತ ಹೇಳ್ಬಿಟ್ಟು ಆ ಫ್ರೀ ಬೀಸ್ ಅನ್ನ ಕೊಟ್ಟು ಜನರಿಗೆ, ಯಾರಿಗೆ ಅಷ್ಟು ಇಂಟೆಲೆಕ್ಚುಯಲ್ ಮೆಚುರಿಟಿ ಅನ್ನುವಂಥದ್ದಿರಲ್ಲ, ಪ್ರಪಂಚ ಅನ್ನೋದ್ರ ಜ್ಞಾನ ಜಾಸ್ತಿ ಇರೋದಲ್ಲ, ಅಂತವರನ್ನ ಮಂಗ ಮಾಡಿ ನೀವು ರಾಜ್ಯವನ್ನ ಕತ್ತಲಿನ ಕಡೆ ದೂಡ್ತಾ ಇರೋದು ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಪ್ರಜ್ಞಾವಂತ ಪ್ರಜೆಗಳು ಕೇಳಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಸೀರಿಯಸ್ಲಿ, ನಾನು ತಮಾಷೆ ಮಾಡ್ತಾ ಇಲ್ಲ, ಕರ್ನಾಟಕ ಜಾರ್ಖಂಡ್ ಪರಿಸ್ಥಿತಿಗೆ ಹೋಗಬಹುದು. ನಮ್ಮವರು ಇವಾಗ IT-BTL ಏನಿದ್ದಾರೆ, ಸಿಲಿಕಾನ್ ಸಿಟಿ ಅಂತ ಏನ್ ಕರಿತೀವಿ ಬೆಂಗಳೂರನ್ನ, ಅಂಥವ್ರು ಇನ್ನೊಂದು ಟೈಮಲ್ಲಿ ಹಿಂಗೆ ಮುಂದುವರಿತು ಅಂತಂದ್ರೆ ನಾವು ಲೇಬರರ್ಸ್ ಆಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರಬಹುದು. ಇಂಥದ್ದೇ ಹಣಕಾಸಿನ ಪರಿಸ್ಥಿತಿ ಮುಂದುವರಿತು ಅಂತಂದ್ರೆ, ಗೌರ್ಮೆಂಟ್ ಏನೇನೋ ಸುಳ್ಳು ಹೇಳ್ಕೊಂಡಿದೆ, ಆ ಸುಳ್ಳನ್ನ ಪುಷ್ಟೀಕರಿಸುವ ಸಲುವಾಗಿ ಎಲ್ಲ ಚೆನ್ನಾಗಿದೆ, ಒಳಗಡೆ ಏನು ದೊಡ್ಡ ತೂತು, ಅದನ್ನ ಪೋಷಿಸುವ ಸಲುವಾಗಿ ಏನೇನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಚೆಕ್ ಮಾಡದ್ದೆ, ಕ್ವೆಶ್ಚನ್ ಮಾಡದ್ದೆ, ವಾಯ್ಸ್ ರೇಸ್ ಮಾಡದ್ದೆ, ಪ್ರೊಟೆಸ್ಟ್ ಮಾಡದ್ದೆ ಇದು ಸರಿ ಆಗೋದಿಲ್ಲ. ಯಾವ ಭಾಗ್ಯಗಳನ್ನ ಹೇಳ್ಕೊಂಡು ಸುಳ್ಳಿನ ಆಧಾರದ ಮೇಲೆ ನೀವು ಅಧಿಕಾರವನ್ನ ಹಿಡಿದಿದ್ದೀರಾ, ನಮ್ಮ ಹಣೆ ಬರಹ ಅದು. ಮುಂದಿನ 4-4.5 ವರ್ಷದವರೆಗೆ ಆ ಹಣೆ ಬರವನ್ನ ಅನುಭವಿಸ್ಲೇಬೇಕು. ಯಾಕೆಂತಂದ್ರೆ ನಾವು ಮಾಡಿರುವಂತಹ ತಪ್ಪು. ಒಂದು ಮಾತಿದೆ, ಉತ್ತಮ ಯಾರು ಅಂತಂದ್ರೆ ಬೇರೆ ಯಾರೋ ಮಾಡಿರುವಂತಹ ತಪ್ಪನ್ನ ನೋಡ್ಕೊಂಡ್ಬಿಟ್ಟು ನಾನು ನನ್ನ ಜೀವನದಲ್ಲಿ ಇಂಥ ತಪ್ಪನ್ನ ಮಾಡಬಾರ್ದು ಅಂತ ಪಾಠ ಕಲಿಯೋನಂತೆ. ಮಧ್ಯಮ ಯಾರು? ಒಂದು ತಪ್ಪು ನಡೆದೋಗ್ಬಿಡತ್ತೆ, ಬೇಕೋ ಬೇಡದ್ದೇನೋ ನಡೆದೋಗುತ್ತೆ. ಓಕೆ, ಈ ತಪ್ಪು ನಡೆದೋಗಿದೆ, ಇವಾಗ ಮುಂದೆ ಇಂಥ ತಪ್ಪನ್ನ ನಾನು ಮಾಡೋದಿಲ್ಲ ಅಂತ ಜೀವನದಲ್ಲಿ ಪಾಠವನ್ನ ಕಲಿಯೋನು. ಇನ್ನೊಬ್ಬ ಇರ್ತಾನೆ ಅಧಮ ಅಂತ, ಅದೆಷ್ಟೇ ಸತಿ ಅಂತ ತಪ್ಪಾದ್ರೂ ಕೂಡ ಪಾಠ ಕಲಿಯೋದಿಲ್ಲ, ಮಾಡಿದ್ದೇ ಮಾಡ್ತಾ ಇರ್ತೀನಿ. ಸೊ ಈ ಕರ್ನಾಟಕದ ಜನತೆ ಅನ್ನುವಂಥದ್ದು ಉತ್ತಮವಾಗಿ ಇರಬೇಕಾ, ಮಧ್ಯಮವಾಗಿ ಇರಬೇಕಾ, ಅಥವಾ ಅಧಮ ಆಗೋಗಿದ್ದವ ಅನ್ನೋದನ್ನ ನಾವು ನಮಗೆ ಕ್ವೆಶ್ಚನ್ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ನನಗೆ ಸೊಲ್ಯೂಷನ್ ನನಗೆ ಮಾಡ್ಕೊಳ್ಬಹುದೇ ವಿನಃ ನನ್ನಿಂದ ಬೇರೆ ಯಾರನ್ನೋ ಬದಲಾಯಿಸ್ಬಿಡ್ತೀನಿ ಅನ್ನೋದು ಇಲ್ಯೂಷನ್. ನಾನು ನನ್ನನ್ನ ಬದಲಾಯಿಸುವಂತಹ ತಾಕತ್ತಿರುತ್ತೆ. ಆ ಬದಲಾವಣೆ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಆದಾಗ ಸಮಾಜ ಬದಲಾಗುತ್ತೆ. ಸಮಾಜ ಬದಲಾಗುತ್ತೆ ಅಂತಂದ್ರೆ ಜನರ ಆಲೋಚನಾ ಶಕ್ತಿ, ವ್ಯಕ್ತಿತ್ವ ಅನ್ನುವಂಥದ್ದು ಬದಲಾದ್ರೆ ಜನಪ್ರತಿನಿಧಿಗಳು ಕೂಡ ಬದಲಾಗ್ತಾರೆ. ಆಗ ರಾಜ್ಯ ಬದಲಾಗುತ್ತೆ, ದೇಶ ಕೂಡ ಬದಲಾಗುತ್ತೆ. ನಾನು ಹೇಳ್ತಾ ಇರೋದೆಲ್ಲ ತುಂಬಾ ಫಿಲ್ಮಿ ಅನ್ಸ್ಬಹುದು ನಿಮ್ಗೆ, ಅಥವಾ ದಿಸ್ ಇಸ್ ವೆರಿ ಐಡಿಯಲ್, ಎವ್ರಿಬಡಿ ನೋಸ್ ಅಂತ. ಬಟ್ ನಮ್ಗೆ ಗೊತ್ತಿರೋದನ್ನ ನಾವು ಮಾಡ್ತಾ ಇಲ್ಲ.
ಯಾವ ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದಾಗಬೇಕು, ರಾಜಕೀಯ ಪಕ್ಷಗಳು ಏನು, ಅವರ ಅಜೆಂಡಾ ಏನು. ರಾಜಕೀಯದಲ್ಲಿ ಅಧಿಕಾರ ಅನ್ನುವಂಥದ್ದು, ಆ ಅಧಿಕಾರಕ್ಕೋಸ್ಕರ ಪ್ರತಿಯೊಂದು ಪಕ್ಷ ಹಪಹಪಿಸೋದು, ದಿಸ್ ಇಸ್ ವೆರಿ ಕಾಮನ್. ಅಂದ್ರೆ ರಾಜಕೀಯ ಅನ್ನೋದ್ರ ಅರ್ಥನೇ ಅದು. ಆದ್ರೆ ಆ ಅಧಿಕಾರಕ್ಕೆ ಬಂದ ಮೇಲೆ ಜನರ ಹಿತಾಸಕ್ತಿ ಪ್ರಯಾರಿಟಿ. ಅದನ್ನ ಆದ್ಮೇಲೆ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗು, ನೀವು ಅಷ್ಟು ದೊಡ್ಡ ಲೀಡರ್ ಅಂತೆ, ನಿಮ್ದೊಂದು ಪರ್ಸನಲ್ ಇಮೇಜ್, ದಟ್ ಈಸ್ ಸೆಕೆಂಡ್ರಿ. ಅದನ್ನ ಮಾಡ್ಕೊಳ್ಳಿ. ಇತಿಹಾಸದಲ್ಲಿ ನಿಮ್ಮ ಒಂದು ಚರಿತ್ರೆ ಅನ್ನೋದು ಅಚ್ಚಳಿಯದೆ ಉಳಿಯೋ ಹಾಗೆ ಮಾಡುವಂತಹ ಪ್ರಯತ್ನ ಪ್ರತಿಯೊಬ್ಬ ನಾಯಕನಿಗೂ ಇದೆ. ಇಟ್ಸ್ ಓಕೆ ಟು ಡೂ ದ್ಯಾಟ್. ಬಟ್ ಜನರ ಹಿತಾಸಕ್ತಿ ನಿಮ್ಮ ಪ್ರಯಾರಿಟಿ. ಒಂದು ರಾಜ್ಯ, ಒಂದು ದೇಶವನ್ನ ಕಟ್ಟುವಾಗ ಎಷ್ಟು ಕಷ್ಟ ಆಗತ್ತೆ, ಅದರ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸುವಾಗ ಎಷ್ಟು ವರ್ಷಗಳ ತಪಸ್ಸು ನಡೆದಿರುತ್ತೆ. ಅದು ಎಲ್ಲದನ್ನ ನೀವು ನಿಮ್ಮ ಒಂದು ರಾಜಕೀಯ ಪಕ್ಷದ ಅಜೆಂಡಾಗಾಗಿ, ನಿಮ್ಮ ಒಂದು ರಾಜಕೀಯ ಪಕ್ಷದ ಸುಳ್ಳು ಮ್ಯಾನಿಫೆಸ್ಟೋ ಅನ್ನೋದನ್ನ ಪರಿಪಾಲನೆ ಮಾಡುವ ಸಲುವಾಗಿ ಇಡೀ ರಾಜ್ಯವನ್ನ ನೀವು 20 ವರ್ಷ ಹಿಂದೆ ಹಾಕ್ತೀರಾ ಅಂತಂದ್ರೆ this is not done, and this is not a democracy, and this is not constitutional. ಸಿದ್ದರಾಮಯ್ಯ ಅವರ ಲ್ಯಾಂಗ್ವೇಜ್ ಅಲ್ಲೇ ಹೇಳಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಸಂವಿಧಾನ ಅನ್ನುವಂಥದ್ದು ಏನಿದೆ ಅಲ್ವಾ, ಆ ಸಂವಿಧಾನ ನಮಗೆ ಅಶ್ಯೂರ್ ಮಾಡುವಂಥದ್ದು ಆ ಡೆಮೋಕ್ರಸಿಯ ಹಿತಾಸಕ್ತಿ ಅನ್ನುವಂಥದ್ದು ಏನಿದೆ, ಇದರ ವಿರುದ್ಧವಾಗಿ ಮಾಡ್ತಾ ಇದ್ದೀರಾ. ಹಾಗಾಗಿ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಸಿದ್ದರಾಮಯ್ಯ ಅವರೇ. ನಿಮ್ಮ ಈ ಸುಳ್ಳು ಭರವಸೆ ಅನ್ನುವಂಥದ್ದು ಅದು ಅಲ್ಲಿಗೆ ನಿಂತರೂ ಪರವಾಗಿಲ್ಲ. ರಾಜ್ಯವನ್ನ 20 ವರ್ಷ ಹಿಂದೆ ದೂಡಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವಂತಹ ಸಿಂಹ ಆಗೋಕೆ ಹೋಗಬೇಡಿ. ಟೇಕ್ ಕೇರ್.